ಹಾಯ್ ಎವ್ರಿವನ್, ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ನನ್ನ ಇವತ್ತಿನ ವ್ಲಾಗ್ ಏನು ಅಂದರೆ, ಕೃಷ್ಣ ಜನ್ಮಾಷ್ಟಮಿ ತಯಾರಿ ಹೇಗೆ ಮಾಡ್ಕೊಂಡ್ವಿ ನಾವು ಸ್ಕೂಲಲ್ಲಿ ಮಾಡಬೇಕಾದ್ರೆ. ಸ್ಕೂಲಲ್ಲಿ ಸಾಮಾನ್ಯವಾಗೆಲ್ಲ ಕೂರಿಸ್ತಾರಲ್ಲ, ಸೊ ಅದ್ರ ಹಿಂದಿನ ದಿನ ಪ್ರಿಪ್ರೇಷನ್ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡಿದೆ. ಫುಲ್ ಮಾಡೋಕ್ಕಾಗಲಿಲ್ಲ, ಬಟ್ ಆದಷ್ಟು ಇರೋ ಸ್ವಲ್ಪ ಬ್ಯುಸಿ ಇದರಲ್ಲಿ ಮಾಡಿಕೊಂಡೆ ವಿಡಿಯೋಸು. ತುಂಬ ಎಲ್ಲ ನೀಟಾಗಿ ನಮ್ಮ ಟೀಚರ್ಸ್ ನೋಡಿ ಫೆದರ್ ಎಲ್ಲ ಕಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ. ಸೊ ನಾನು ಅಲ್ಲೇ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಿದ್ವಿ. ಆವಾಗ ಮಾಡ್ಕೊಂಡಿದ್ದು ವಿಡಿಯೋ ಇದೆಲ್ಲ. ಇವರೆಲ್ಲ ನನ್ನ ಫ್ರೆಂಡ್ಸು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನಿಲ್ಲ, 10th ಬಾಯ್ಸು ಸ್ಟೂಡೆಂಟ್ಸ್ ಎಲ್ಲ ಬಂದು ಸ್ವಲ್ಪ ಹೈಟ್ ಇರೋ ಇದರೆಲ್ಲ ಹೆಲ್ಪ್ ಮಾಡ್ತಿದ್ರು. ಅವರು ಕೂಡ ಸಾಂಗ್ ಪ್ರಾಕ್ಟೀಸು, ರಿಹರ್ಸಲ್ಸು ಎಲ್ಲ ಮಾಡ್ಕೊತಿದ್ರು. ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಅವರು ಸರ್ಪ್ರೈಸ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ ಮುಗಿಸ್ಕೊಂಡು. ಸೊ ನೆಕ್ಸ್ಟು ಮಾರ್ನಿಂಗೇ ಬಂದ್ವಿ ನೀಟಾಗಿ ರೆಡಿಯಾಗಿ ಎಲ್ಲರೂ. ನಾನು ಆ್ಯಕ್ಚುಲಿ ಸಿಂಪಲಾಗಿ ಹೋಗಿದ್ದೆ, ಆಮೇಲೆ ಗೊತ್ತಾಯ್ತು ಎಲ್ಲರೂ ಎಷ್ಟು ಗ್ರ್ಯಾಂಡಾಗಿ ಬಂದಿದ್ದಾರೆ ಅಂತಂದ್ಬಿಟ್ಟು. ಸೊ ಇಟ್ಸ್ ಓಕೆ, ಹೆಂಗೋ ಚೆನ್ನಾಗಿ ನಡೀತು ಕೃಷ್ಣ ಜನ್ಮಾಷ್ಟಮಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಡೆಕೋರೇಷನ್ನು ತುಂಬ ಚೆನ್ನಾಗಿ ಬಂದಿತ್ತು. ಪ್ರೋಗ್ರಾಮ್ ಅಷ್ಟೇ ತುಂಬ ಚೆನ್ನಾಗಿ ನಡೀತು. ಸೊ ಪೇರೆಂಟ್ಸು, ಮಕ್ಕಳು ಎಲ್ಲ ಒಟ್ಟಿಗೆ ಬಂದು ಎಲ್ಲ ರಾಧಾಕೃಷ್ಣ ಡ್ರೆಸ್ಸಸ್ಸು, ಮಹಾಭಾರತ ಥೀಮು ತುಂಬ ಚೆನ್ನಾಗಿ ಬಂದಿದ್ರು ಮಕ್ಕಳು. ಕಾರ್ಟೂನ್ ಕ್ಯಾರೆಕ್ಟರ್ಸು, ಒಂದು ರಾಧಾಕೃಷ್ಣ ಕ್ಯಾರೆಕ್ಟರ್ಸ್ ಒಂದೊಂದು ಕ್ಲಾಸ್ಗೆ, ಆ್ಯಂಡ್ ರಾಮಾಯಣ ಮಹಾಭಾರತ ಕ್ಲಾಸು ಎಲ್ಲರಿಗೂ ಡಿವೈಡ್ ಮಾಡಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಪ್ರಾಪರಾಗಿ. ಎಲ್ಲದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಪೇರೆಂಟ್ಸು ತುಂಬ ಚೆನ್ನಾಗಿ ಬಂದಿದ್ರು. ಆ್ಯಂಡ್ ಅವ್ರಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಇತ್ತು. ಸೊ ಕಾಂಪಿಟೇಷನ್ ಯಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ಫ್ಯಾನ್ಸಿ ಡ್ರೆಸ್ಸು, ಡೈಲಾಗ್ಸು ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಕ್ಕಳು, ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಬಂದು ಸ್ಟೇಜ್ ಫೇರ್ ಇಲ್ದಿರ ಹೆಂಗೆ ಹೇಳ್ತಾರೆ, ಅದ್ರ ಮೇಲೆ ಪ್ರೈಸ್ ಕೊಡೋ ಈ ಪ್ರೋಗ್ರಾಮು ನಡೀತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪೂಜೆ ಎಲ್ಲ ಸೆಕ್ರೆಟ್ರಿ ಮ್ಯಾಮು, ಪ್ರಿನ್ಸಿಪಲ್ ಸರು, ಎಲ್ಲರೂ ಟೀಚರ್ಸು ಎಲ್ಲರೂ ಒಟ್ಟಿಗೆ ಪೂಜೆ ಮುಗಿಸಿದ್ವಿ. ಆ್ಯಂಡ್ ಪೂಜೆ ಆಗಿ ಮಂಗಳಾರತಿ ಕಡ್ಡಿ ಎಲ್ಲ ಬೆಳಗಿ ಆದಮೇಲೆ ನೆಕ್ಸ್ಟು ನಾವು ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ, ಅದು ನಾನು ನಿಜ ನೋಡಿರಲಿಲ್ಲ. ನಂಗೆ ತುಂಬ ಇಷ್ಟ ಆಯಿತು ಇದು ಮಾತ್ರ. ಆ್ಯಂಡ್ ಮಕ್ಕಳಿಗೆ 9 ದಿನದ್ದು ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ, ಗುಂಡ್ಕಲ್ಲು ಇಟ್ಬಿಟ್ಟು ಅದೇ ಥರನೇ ಗುಂಡ್ಕಲ್ಲು 3 ಸಲ ಪೂಜೆ ಮಾಡಿಬಿಟ್ಟು ಅದಕ್ಕೆ ಆ ತೂಕನ ಇದರಲ್ಲಿ ತೊಟ್ಲಲ್ಲಿ ಇಟ್ಬಿಟ್ಟು ಮತ್ತೆ 3 ಸಲ ರೌಂಡ್ ಮಾಡಿ, ಸೊ ನೆಕ್ಸ್ಟು ಮಗುನ ಹಾಕ್ತಾರೆ ಅದೇ ಥರನೇ ಕೃಷ್ಣನ ಹಾಕೋ ಥರ ಥೀಮಲ್ಲಿ ಮಾಡಿ ತೂಗಿದ್ವಿ ಎಲ್ಲರೂ. ಚೆನ್ನಾಗಿತ್ತು, ನನಗಿದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ನು ನೋಡಿ ನರ್ಸರಿ ಊರವರು ಚಿಕ್ಕ ಮಗು ಫುಲ್ಲು ಗಾಬರಿ ಆಗಿಬಿಟ್ಟಿದ್ದಾನೆ. ಎದೋಳು ಅಂದರು, ಸುಮ್ಮನೆ ಮಲ್ಕೊಂಡಿದ್ದ ತೊಟ್ಲಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ದೀಪ ಬೆಳಗಿದ್ವಿ. ದೀಪ ಬೆಳಗಿದ್ರು ಮ್ಯಾಮ್, ಸೆಕ್ರೆಟ್ರಿ ಮ್ಯಾಮು, ಪ್ರಿನ್ಸಿಪಲ್ ಸರು ಎಲ್ಲರೂ ಕೂಡ. ಆ್ಯಂಡ್ ದೀಪ ಬೆಳಗಿದ್ಮೇಲೆ ನೆಕ್ಸ್ಟ್ ಏನು ಅಂದರೆ ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ರು ಎಲ್ಲರೂ ಸೇರಿ. ಮಕ್ಕಳು ಕೃಷ್ಣ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡ್ರು ಎಲ್ಲ ಮಕ್ಕಳ ಜೊತೆ. ಸೊ ಮಡಿಕೆಗೆ ನಾವು ಬೆಣ್ಣೆ ಎಲ್ಲ ಏನು ಹಾಕಿರಲಿಲ್ಲ, ಈ ಫ್ಲವರ್ಸ್ ಬರುತ್ತಲ್ಲ, ಬಿಡಿ ಹೂವು ಎಲ್ಲ ಹಾಕಿ ಅದನ್ನೇ ಟೈ ಮಾಡಿ ಮೇಲೆ ಕಟ್ಟಿದ್ವಿ. ಆ್ಯಂಡ್ ಅದೇ ಕೃಷ್ಣ ಹೊಡೆಯೋ ಥರ ಅದೊಂದು ಕಾನ್ಸೆಪ್ಟು. ಸೊ ಅದು ಕೂಡ ಎಲ್ಲ ಚೆನ್ನಾಗಿ ನಡೀತು. ಅದಾದಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡು ಮಕ್ಕಳಂತೂ ಫುಲ್ಲು ಬಂದು ಒಂದು 1 hour 2 hour ಚೆನ್ನಾಗಿದ್ರು. ಆಮೇಲೆ ಅದು ಅಳೋದು ಅದು ಇದು ಎಲ್ಲ ಸ್ಟಾರ್ಟ್ ಆಯಿತು. ಹೆಂಗೋ ಚೆನ್ನಾಗಿ ನಡೀತು ಪ್ರೋಗ್ರಾಮ್ಸ್ ಎಲ್ಲ, ಬೇಗನೆ ಮುಗೀತು. ಮಕ್ಕಳೆಲ್ಲ ಪೇರೆಂಟ್ಸ್ ಎಲ್ಲ ಜೊತೆಲಿದ್ರಲ್ಲ, ಸೊ ಮಕ್ಳಿಗೆ ಸ್ವಲ್ಪ ಆರಾಮಾಗಿದ್ದರು. ಇಲ್ಲಾಂದರೆ ಅವ್ರನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅಪ್ಪ ಅಮ್ಮ ಇರೋದನ್ನು ಸ್ವಲ್ಪ ಅವ್ರೂ ಜೊತೆಲಿ ಕೂರಿಸ್ಕೊಂಡು ನೋಡ್ಕೊತಿದ್ರು. ಆ್ಯಂಡ್ ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲ ಮುಗೀತು. 7th ಸ್ಟೂಡೆಂಟ್ಸ್ ಡ್ಯಾನ್ಸ್ ಆಡಿದ್ರು. ಆ್ಯಂಡ್ ನಮ್ಮ ಮಕ್ಕಳು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟರು. ಪೇರೆಂಟ್ಸ್ ಎಲ್ಲ ಫೋಟೋ ಎಲ್ಲ ತೊಗೊಂಡು ಹ್ಯಾಪಿಯಾಗಿ ಹೋದರು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ವ್ಲಾಗ್ ಇಷ್ಟ, ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.